ಸ್ನೇಹಿತರೆ ನಮಸ್ಕಾರ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಅಥವಾ ವೋಟರ್ ಐಡಿ ಇದ್ದರೆ ಸಾಕು ನಾನು ಭಾರತೀಯ ನಾಗರಿಕ ಎಂದು ಸಾಬೀತುಪಡಿಸಬಹುದು ಎಂದು ನೀವು ಭಾವಿಸಿದ್ದೀರಾ? ಆದರೆ ಇತ್ತೀಚೆಗೆ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಏಕೆಂದರೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವೇ ಪಾಸ್ಪೋರ್ಟ್ ಎನ್ನುವುದು ಪ್ರಯಾಣದ ದಾಖಲೆ ಮಾತ್ರ, ಅದು ಭಾರತೀಯ ಪೌರತ್ವದ ಅಂತಿಮ ಪುರಾವೆಯಲ್ಲ ಎಂದು ಸ್ಪಷ್ಟಪಡಿಸಿದೆ. ಹಾಗಾದರೆ ನಿಜವಾದ ಭಾರತೀಯ ಪೌರತ್ವವನ್ನು ಸಾಬೀತುಪಡಿಸುವ ದಾಖಲೆ ಯಾವುದು? ಬನ್ನಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಸಾಮಾನ್ಯವಾಗಿ ಪಾಸ್ಪೋರ್ಟ್ ಎಂದರೆ ಭಾರತೀಯ ನಾಗರಿಕತ್ವದ ಪುರಾವೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಕಾನೂನಿನ ಪ್ರಕಾರ ಪಾಸ್ಪೋರ್ಟ್ ಒಂದು ಟ್ರಾವೆಲ್ ಡಾಕ್ಯುಮೆಂಟ್ ಮಾತ್ರ, ಅಂದರೆ ವಿದೇಶಿ ಪ್ರಯಾಣ ಮಾಡಲು ನೀಡುವ ಅಧಿಕೃತ ದಾಖಲೆ. ಪಾಸ್ಪೋರ್ಟ್ ಕಾಯ್ದೆಯ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಭಾರತೀಯ ನಾಗರಿಕರಲ್ಲದ ವ್ಯಕ್ತಿಗೂ ಪ್ರಯಾಣದ ದಾಖಲೆ ನೀಡುವ ಅವಕಾಶವಿರುವುದರಿಂದ ಪಾಸ್ಪೋರ್ಟ್ ಮಾತ್ರವೇ ಪೌರತ್ವದ ಅಂತಿಮ ಪುರಾವೆಯಾಗುವುದಿಲ್ಲ. ಆಧಾರ್ ಕಾರ್ಡ್, ಪಾನ್ ಮತ್ತು ವೋಟರ್ ಐಡಿ ಬಗ್ಗೆ ಸತ್ಯವೇನು? ಈಗ ಒಂದೊಂದಾಗಿ ನೋಡೋಣ. ಆಧಾರ್ ಎನ್ನುವುದು ಕೇವಲ ಗುರುತು ಮತ್ತು ವಿಳಾಸದ ದಾಖಲೆ. ಭಾರತದಲ್ಲಿ ನಿರ್ದಿಷ್ಟ ಅವಧಿಗೆ ವಾಸಿಸುವ ವಿದೇಶಿ ಪ್ರಜೆಗೂ ಆಧಾರ್ ಸಿಗಬಹುದು. ಆದ್ದರಿಂದ ಆಧಾರ್ ಕಾರ್ಡ್ ಪೌರತ್ವದ ದಾಖಲೆ ಅಲ್ಲ. ಪಾನ್ ಕಾರ್ಡ್ ಆದಾಯ ತೆರಿಗೆ ಇಲಾಖೆಯ ಹಣಕಾಸಿನ ವಹಿವಾಟಿಗಾಗಿ, ಇದನ್ನು ವಿದೇಶಿ ಪ್ರಜೆಗಳಿಗೂ ನೀಡಲಾಗುತ್ತದೆ. ಹೀಗಾಗಿ ಇದು ಪೌರತ್ವದ ಪುರಾವೆಯಾಗುವುದಿಲ್ಲ. ವೋಟರ್ ಐಡಿ ಚುನಾವಣೆಯಲ್ಲಿ ಮತದಾನ ಮಾಡಲು ಬಳಸುವ ದಾಖಲೆ. ಇದನ್ನು ಪಡೆಯಲು ಭಾರತೀಯ ನಾಗರಿಕರಾಗಿರಬೇಕು. ಆದರೂ ಕಾನೂನು ದೃಷ್ಟಿಯಿಂದ ಇದು ಕೂಡ ಪೌರತ್ವದ ಅಂತಿಮ ದಾಖಲೆ ಎಂದು ಪರಿಗಣಿಸಲಾಗುವುದಿಲ್ಲ. ಹಾಗಾದರೆ ಭಾರತೀಯ ಪೌರತ್ವವನ್ನು ಹೇಗೆ ಸಾಬೀತುಪಡಿಸಬೇಕು? ಇಲ್ಲೇ ಬಹಳ ಮುಖ್ಯ ವಿಷಯ ಇದೆ. ಭಾರತದಲ್ಲಿ ಎಲ್ಲರಿಗೂ ಒಂದೇ ರೀತಿಯ ಸಿಟಿಜನ್ಶಿಪ್ ಕಾರ್ಡ್ ಎಂಬ ವ್ಯವಸ್ಥೆ ಇಲ್ಲ. ಅಗತ್ಯವಿದ್ದಾಗ ಅಧಿಕಾರಿಗಳು ಹಲವು ದಾಖಲೆಗಳನ್ನು ಒಟ್ಟಾಗಿ ಪರಿಶೀಲಿಸಿ ನಿರ್ಧಾರ ಮಾಡುತ್ತಾರೆ. ಅವುಗಳಲ್ಲಿ ಪ್ರಮುಖವಾದವುಗಳು ಜನನ ಪ್ರಮಾಣ ಪತ್ರ, ಪೋಷಕರ ದಾಖಲೆಗಳು, ಕುಟುಂಬದ ವಂಶಾವಳಿ ದಾಖಲೆಗಳು, ಶಾಲಾ ದಾಖಲಾತಿಗಳು, ಭೂಮಿ ಮತ್ತು ಕಂದಾಯ ದಾಖಲೆಗಳು, ಹಳೆಯ ಸರ್ಕಾರಿ ದಾಖಲೆಗಳು, ಹಳೆಯ ಮತದಾರರ ಪಟ್ಟಿಗಳು. ವಿದೇಶಿ ಪ್ರಜೆ ಭಾರತೀಯ ಪೌರತ್ವ ಹೊಂದಿದ್ದರೆ ಅವರಿಗೆ ಸಿಟಿಜನ್ಶಿಪ್ ಸರ್ಟಿಫಿಕೇಟ್ ನೀಡಲಾಗುತ್ತದೆ. ಭಾರತದ ಸಂವಿಧಾನ ವಿಧಿ 5ರಿಂದ 11 ಹಾಗೂ ಪೌರತ್ವ ಕಾಯ್ದೆ 1955 ಪ್ರಕಾರ ಭಾರತೀಯ ನಾಗರಿಕತ್ವದ ಬಗ್ಗೆ ನಿಯಮಗಳನ್ನು ವಿವರಿಸಲಾಗಿದೆ. ಒಂದು ಕಾರ್ಡ್ ಮಾತ್ರ ನೋಡಿ ಯಾರನ್ನೂ ಭಾರತೀಯ ನಾಗರಿಕ ಎಂದು ಘೋಷಿಸಲಾಗುವುದಿಲ್ಲ. ಅಗತ್ಯವಿದ್ದರೆ ಹಲವು ದಾಖಲೆಗಳ ಪರಿಶೀಲನೆಯ ಬಳಿಕವೇ ನಿರ್ಧಾರ ಮಾಡಲಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಆಧಾರ್, ಪ್ಯಾನ್, ಪಾಸ್ಪೋರ್ಟ್ ಅಥವಾ ವೋಟರ್ ಐಡಿ ಇದೆ ಎಂದರೆ ಈ ಎಲ್ಲಾ ದಾಖಲೆಗಳು ತಮ್ಮ ತಮ್ಮ ಉದ್ದೇಶಕ್ಕೆ ಮಾನ್ಯವಾಗಿದೆ. ಆದರೆ ಪೌರತ್ವದ ಪ್ರಶ್ನೆ ಬಂದಾಗ ಅಗತ್ಯವಿರುವ ದಾಖಲೆಗಳು ಹಾಗೂ ಇತರ ಪುರಾವೆಗಳನ್ನು ಒಟ್ಟಾಗಿ ಪರಿಶೀಲಿಸಿ ನಿರ್ಧಾರ ಮಾಡಲಾಗುತ್ತದೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಉಪಯುಕ್ತ ಮಾಹಿತಿ ಮತ್ತು ಕನ್ನಡದಲ್ಲಿ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.